ಹಲೋ ನಮಸ್ಕಾರ. ಇವತ್ತು ದುರಂಧರ್ 2 ಸಿನಿಮಾ ಕನ್ನಡದಲ್ಲಿ ರಿಲೀಸು. ಹೀಗಾಗಿ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಬೆಳಗ್ಗೆ 11 ಗಂಟೆ ಪ್ರದರ್ಶನ ಇತ್ತು. ಈ ಸಿನಿಮಾವನ್ನು ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ವೀಕ್ಷಿಸಬೇಕು ಅಂತ ಅಲ್ಲಿಗೆ ಹೋಗಿದ್ದೆ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ, ಆ ಮಟ್ಟಕ್ಕೆ ಇದೆ ದುರಂಧರ್ 2 ಸಿನಿಮಾ. ದುರಂಧರ್ ದಿ ರಿವೆಂಜ್ ಅನ್ನುವ ಟೈಟಲ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು ಹತ್ರ 4 ಗಂಟೆ ಸಿನಿಮಾ ಇದು. ಆದರೆ ಎಲ್ಲೂ ಕೂಡ ಈ ಸಿನಿಮಾ ಬೋರ್ ಆಗೋದಿಲ್ಲ, ಎಲ್ಲೂ ಕೂಡ ಬೇಜಾರಣಿಸೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮೊಬೈಲನ್ನು ಹಿಡಿದುಕೊಂಡು ಅವರಿಗೆ ಚಾಟ್ ಮಾಡೋಣ, ಇವರಿಗೆ ಚಾಟ್ ಮಾಡೋಣ, ಅಥವಾ ಇನ್ಸ್ಟಾಗ್ರಾಮನ್ನು ನೋಡೋಣ, ರೀಲ್ಸ್ ನೋಡೋಣ, ಇದೆಲ್ಲ ಯಾವುದು ಅನಿಸೋದಿಲ್ಲ. ಆ ಮಟ್ಟಕ್ಕೆ ಪ್ರೇಕ್ಷಕರನ್ನು ಈ ಸಿನಿಮಾ ಹಿಡಿದಿಟ್ಟುಕೊಳ್ಳುತ್ತೆ. ಒಂದು ಅತ್ಯದ್ಭುತವಾದಂಥ ಸಿನಿಮಾ. ಟಿಕೆಟು ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಬಾಲ್ಕನಿ 200 ರೂಪಾಯಿ. ಸಿನಿಮೆಲ್ಲ ವೀಕ್ಷಣೆ ಮಾಡಿದ ಬಳಿಕ ಅನಿಸಿತು, ಅರೆ 200 ಇನ್ನು 200 ಬೇಕಾದರೂ ಕೊಡ್ಬೋದು ಅಂತ. ಸಿನಿಮಾ ಒಂದನೇದಾಗಿ 4 ಗಂಟೆ ಇದೆ. ಮತ್ತೊಂದು ವಿಚಾರ, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ, ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಹೀಗಾಗಿ 200 ರೂಪಾಯಿ ತುಂಬಾ ಕಡಿಮೆ ಅಂತ ಅನಿಸುತ್ತೆ. ಸಿನಿಮಾನೂ ಅಷ್ಟೇ, ಪ್ರತಿ ಫ್ರೇಮ್ಗಳು ಕೂಡ ಭಾರತೀಯತೆಯನ್ನು ಎತ್ತಿ ಹಿಡಿಯುತ್ತೆ. ಸಿನಿಮಾದ ಕಥೆ ಏನೆಂಬುದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. 4 ಗಂಟೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಿನಿಮಾ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಚಿತ್ರಮಂದಿರಕ್ಕೆ ಖಾಲಿ ಅಂತ ಅನಿಸಿರ್ಬೋದು, ಆದರೆ ಖಾಲಿ ಅಲ್ಲ. ನೋಡಿ, ಆ ಕಡೆ ಲೈಟೆಲ್ಲ ಇದೆ, ಸ್ಕ್ರೀನ್ ಇನ್ನೂ ಕೂಡ ಆನ್ ಆಗಿಲ್ಲ. 11 ಗಂಟೆ ಪ್ರದರ್ಶನ, ಆದರೆ ಪ್ರದರ್ಶನ ಆರಂಭವಾಗಿರೋದು 20 ನಿಮಿಷ ಬಿಟ್ಟು. ಕಾರಣ ಏನು ಗೊತ್ತಿಲ್ಲ. ಒಂದಿಷ್ಟು ಹೊತ್ತು ಸ್ಕ್ರೀನ್ ಖಾಲಿ ಇತ್ತು. ಅದಾದ ಬಳಿಕ ಜಾಹೀರಾತಿನ ಮೇಲೆ ಜಾಹೀರಾತು, ಸಾಕು ಅನಿಸುವಷ್ಟು ಜಾಹೀರಾತು ಕೊಟ್ಟರು. ವಿಸಿಲೆಲ್ಲ ಹಾಕಿದ್ರು, ಸಿನಿಮಾ ಆರಂಭ ಮಾಡಿ ಅಂತ ಕೂಗಿದ್ರು. ಅಷ್ಟೊತ್ತಿಗಾಗಲೇ ಒಬ್ಬೊಬ್ಬರೇ ಪ್ರೇಕ್ಷಕರು ಬಂದರು. ಈಗ ನೋಡ್ತಾ ಇದ್ದೀರಿ ನೀವು ಪ್ರೇಕ್ಷಕರು. ಆವಾಗಗಿಂತ ಇವಾಗ ಪ್ರೇಕ್ಷಕರು ಇದ್ದಾರೆ. ಇಷ್ಟೇ ಅಲ್ಲ, ಮತ್ತಷ್ಟು ಪ್ರೇಕ್ಷಕರು ಬರ್ತಾರೆ. ನೋಡಿ, ಜಾಹೀರಾತು ಇದೆ. ಸಿನಿಮಾ ಆರಂಭವಾಗಿರೋದು ಲೇಟ್ ಆಯಿತು. ಮಧ್ಯದಲ್ಲಿ ಒಂದು ಸಲ ಲೈಟೆಲ್ಲ ಆಫ್ ಮಾಡಿದರು. ಇನ್ನೇನು ಸಿನಿಮಾ ಪ್ರದರ್ಶನ ಆಗುತ್ತೆ ಅನ್ನೋ ಟೈಮಲ್ಲಿ ತಿರ್ಗಾ ಆನ್ ಮಾಡಿದರು. ಚಿತ್ರಮಂದಿರದಲ್ಲಿ ವಿಸಿಲು. ಅದಾದ ಬಳಿಕ ಮತ್ತೊಂದಿಷ್ಟು ಕಮರ್ಷಿಯಲ್ ಹಾಕಿದರು. ಅದಾಗಿ ಒಂದಿಷ್ಟು ಹೊತ್ತಿನ ಬಳಿಕ ಸಿನಿಮಾ ಪ್ರಾರಂಭವಾಯಿತು. ಸಿನಿಮಾ ಆರಂಭವಾಗುವ ಮಧ್ಯೆ ಒಂದಿಷ್ಟು ಪ್ರೇಕ್ಷಕರು ಬರ್ತಾನೇ ಇದ್ದರು. ಆಲ್ಮೋಸ್ಟ್ ಚಿತ್ರಮಂದಿರ ಫುಲ್ ಆಯಿತು. ಬಾಲ್ಕನಿ ಆಲ್ಮೋಸ್ಟ್ ಫುಲ್ಲು. ನನ್ನ ಅಕ್ಕಪಕ್ಕ 1-2 ಸೀಟುಗಳು ಖಾಲಿ ಇತ್ತು, ಮತ್ತು ಮಧ್ಯದಲ್ಲಿ ಒಂದಿಷ್ಟು ಖಾಲಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಪ್ರೇಕ್ಷಕರೇ ಬರಲ್ಲ. ಅಂಥದ್ರಲ್ಲಿ ಇವತ್ತು ಸೋಮವಾರ, ಅದು ಬೆಳಗಿನ ಆಟಕ್ಕೆ ಈ ಸಂದರ್ಭದಲ್ಲಿ 15 ಮಂದಿ ಬಂದರೂ ದೊಡ್ಡದು. ಅಂಥದ್ರಲ್ಲಿ ಇಲ್ಲಿ ಒಂದು 200-300 ಮಂದಿ ಇದ್ದರು ಬಾಲ್ಕನಿಯಲ್ಲಿ. ಕೆಳದರ್ಜೆಯಲ್ಲಿ ಎಷ್ಟಿದ್ರು ಗೊತ್ತಿಲ್ಲ. ಪ್ರೇಕ್ಷಕರು ಸಿಕ್ಕಾಪಟ್ಟೆ ನುಗ್ಗಿ ಬರ್ತಾ ಇದ್ದಾರೆ. ಅದು ಕೇವಲ ನರ್ತಕಿ ಚಿತ್ರಮಂದಿರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಆಗಿದೆಯೋ ಎಲ್ಲ ಸೆಂಟರ್ಗಳಲ್ಲೂ ಕೂಡ ಭರ್ಜರಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ದೇಶಭಕ್ತಿ ಸಾರುವಂಥ ಸಿನಿಮಾ. ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಕಾಮೆಂಟ್ಗಳನ್ನು ಒಂದಿಷ್ಟು ಸೆಲೆಬ್ರಿಟಿ ಅಂತ ಅನಿಸಿಕೊಳ್ಳುವವರು ಮಾಡ್ತಾ ಇದ್ದಾರೆ. ಹಂಗೆ ಹಿಂಗೆ ಅಂತ ಅಲ್ಲ, ಈ ಸಿನಿಮಾ ನೋಡಿದ ಬಳಿಕ ಅನಿಸಿರೋದು. ಈ ಸಿನಿಮಾದಲ್ಲಿ ಎಲ್ಲೂ ಕೂಡ ಧರ್ಮದ ಬಗ್ಗೆ ಹೇಳಿಲ್ಲ, ಯಾವುದೇ ರಾಜಕೀಯ ಪಕ್ಷವನ್ನು ವೈಭವೀಕರಣ ಮಾಡಿಲ್ಲ. ಆದರೂ ಕೂಡ ಯಾಕೆ ಈ ಥರ? ಹಾಗೆ ಪಾಕಿಸ್ತಾನದ ಬಗ್ಗೆ ಏನು ಹೇಳಿಲ್ಲ. ಪಾಕಿಸ್ತಾನದಲ್ಲಿ ಅವರೇನು ಭಯೋತ್ಪಾದಕರಿಗೆ ಶೆಲ್ಟರ್ ಏನು ಕೊಡ್ತಿದ್ದಾರೆ ಅದರ ಬಗ್ಗೆ ಹೇಳ್ತಿರೋದು, ಅವರೇನು ಪೋಷಣೆ ಮಾಡ್ತಿದ್ದಾರೆ ಅದರ ಬಗ್ಗೆ ಹೇಳಿರೋದು. ಇಲ್ಲಿ ಉಗ್ರಗಾಮಿಗಳ ವಿರುದ್ಧ ಅಷ್ಟೇ ಇಲ್ಲಿ ಮಾತನಾಡಿರೋದು. ಉಗ್ರಗಾಮಿಗಳ ವಿರುದ್ಧವಾಗಿ ಒಂದು ಸಿನಿಮಾ ಮಾಡಿದರೆ ಒಂದಿಷ್ಟು ಮಂದಿಗೆ ಯಾಕೆ ಉರಿ? ಅವರೇನು ಉಗ್ರಗಾಮಿಗಳೇ ಸಪೋರ್ಟ್ ಕೊಡ್ತಾ ಇದ್ದಾರಾ? ಯಾರಿಗೆ ಉರಿ ಆಗ್ತಾಯಿದೆ ಅವರು ಗೊತ್ತಿಲ್ಲ. ಕೆಲವೊಂದು ಸಲ ಈ ಥರ ಅನುಮಾನ ಮೂಡುವಂತೆ ಮಾಡುತ್ತೆ ಅವರ ನಡೆಗಳು. ಈ ಸಿನಿಮಾದಲ್ಲಿ ಎಲ್ಲೂ ಕೂಡ ಒಂದು ಧರ್ಮದ ಬಗ್ಗೆ ಮಾತನಾಡಿಲ್ಲ, ಒಂದು ಪಕ್ಷದ ಬಗ್ಗೆ ಹೇಳಲಿಲ್ಲ. ಬದಲಾಗಿ ನಮ್ಮ ದೇಶ ಏನಿದೆ ಭಾರತ, ಈ ಭಾರತದ ಶೌರ್ಯವನ್ನಲ್ಲಿ ತೋರಿಸಿದ್ದಾರೆ.
ಒಂದಿಷ್ಟು ಮಂದಿ ಸಿನಿಮಾವನ್ನು ನೋಡಿ ಕಮೆಂಟ್ ಮಾಡಿದೆ, ಮತ್ತೊಂದಿಷ್ಟು ಮಂದಿ ನೋಡದೆ ಬಾಯಿಗೆ ಬಂದಂತೆ ನೋಡಿದಂತೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅತ್ಯದ್ಭುತವಾದ ಸಿನಿಮಾ ಸ್ವಾಮಿ, ಪ್ರತಿಯೊಬ್ಬ ಭಾರತೀಯ ನೋಡಲೇಬೇಕಾದಂಥ ಸಿನಿಮಾ. ಇರಲಿ, ಸಿನಿಮಾ ಆರಂಭವಾಯಿತು, ಇಂಟರ್ವೆಲ್ ಕೂಡ ಆಯಿತು. ಇಂಟರ್ವೆಲ್ ಆಗಿದ್ದೇ ಗೊತ್ತಾಗಿಲ್ಲ, ಆ ಮಟ್ಟಕ್ಕೆ ಸಿನಿಮಾ ಹೋಗುತ್ತೆ. ಸಿಕ್ಕಾಪಟ್ಟೆ ಸ್ಪೀಡು ಸ್ವಾಮಿ, ಸಿಕ್ಕಾಪಟ್ಟೆ ಸ್ಪೀಡು. 2 ಗಂಟೆ ಆಯಿತು ಸಿನಿಮಾ, ಇಂಟರ್ವೆಲ್ ಬಂದೇ ಬಿಡ್ತು. ಅರೆ ಏನಿದು ಅಂತ ಕೇಳಿದರೆ ಇಂಟರ್ವೆಲ್ಲು, ಅಷ್ಟು ಬೇಗ ಟೈಮ್ ಆಗೋಯ್ತಾ? ಎಲ್ಲರೂ ಕೂಡ ಚಿತ್ರಮ್ಮನಿಂದ ಹೊರಗಡೆ ಹೋದರು, ಪಾಪ್ಕಾರ್ನು, ಕೋಕು ಅದು ಇದು ಅಂತೇಳಿ ತಗೊಂಡು ಬರೋದಕ್ಕೆ. ಒಂದಿಷ್ಟು ಮಂದಿ ಇಲ್ಲೇ ಕೂತಿದ್ದಾರೆ. ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ವಿಡಿಯೋದಲ್ಲಿ ಗಮನಿಸಿದ್ದೀರಾ. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದಿರೋದು. ಹಿರಿಯರು ಕೂಡ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ನೋಡಿ, ಒಬ್ಬರೇ ಪಾಪ್ಕಾರ್ನೆಲ್ಲ ತಗೊಂಡು ಬರ್ತಾ ಇದ್ದಾರೆ, ಸಮೋಸ, ಪಪ್ಸು, ಜ್ಯೂಸು, ಚಿಪ್ಸು ಅಂತ ತಿಳ್ಕೊಂಡು. ನಾನು ಕೂಡ ಒಂದು ಪಪ್ಸ್ ತಗೊಂಡೆ. ಒಂದಿಷ್ಟು ಮಂದಿ ಇಲ್ಲಿ ಆಸೀನರಾಗಿದ್ದಾರೆ, ಮತ್ತೊಂದಿಷ್ಟು ಮಂದಿ ಬರಬೇಕಾಗಿದೆ. ಇಂಟರ್ವೆಲ್ ಅಲ್ಲ, ಇಂಟರ್ವೆಲ್ ಅಷ್ಟೊಂದು 20 ನಿಮಿಷ ಇತ್ತು. ಸಿನಿಮಾ ಆರಂಭವಾಯಿತು ನೋಡಿ. ಆದರೂ ಕೂಡ ಒಂದಿಷ್ಟು ಮಂದಿ ಬರ್ತಾನೇ ಇದ್ದಾರೆ. ಸಿನಿಮಾ ಆರಂಭವಾಗುವ ಮುಂಚೆ ಅಂದರೆ ಇಂಟರ್ವೆಲ್ನ ನಂತರ ನೋಡಿ, ಮುಖೇಶ್ ಬರ್ತಾ ಇದ್ದಾನೆ. ಪಪ್ಸು ಸಾಕಾಗಿಲ್ಲ ಅಂಥೇಳಿ ಮತ್ತೆ ಬಸ್ಸು ಕೆಳಗಡೆ ಹೋದೆ, ಚಿಪ್ಸ್ ತಗೊಂಡು ಬಂದೆ. ಸಿನಿಮಾ ಆಗ್ತಾನೆ ಇತ್ತು, ಒಂದು ಫೈಟ್ ಸೀನು, ಅದೊಂದು ಕೊಲೆ ಮಾಡೋ ಒಂದು ದೃಶ್ಯ ಇದೆಯಲ್ಲ, ಅದೇ ಆಗ್ತಾ ಇತ್ತು. ಚಿಪ್ಸ್ ತಗೊಂಡು ಬಂದು ಮತ್ತೆ ಬಸ್ ಕೂತ್ರೆ ಸಿನಿಮಾ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತೆ. ನನ್ನನ್ನು ಕೂಡ, ನಾನು ಕೂಡ ಪ್ರೇಕ್ಷಕ ಅಲ್ವಾ, ಸಿನಿಮಾ ಹಿಡಿದಿಟ್ಟುಕೊಳ್ಳುತ್ತೆ. ಮುಗಿಯೋದೇ ಗೊತ್ತಾಗಿಲ್ಲ. ಸಿನಿಮಾ ಅಂತೂ ಎಕ್ಸಲೆಂಟ್ ಆಗಿದೆ ಸ್ವಾಮಿ. ಸಿನಿಮಾ ಮುಗಿಯಿತು, ಒಂದಿಷ್ಟು ಮಂದಿ ಹೊರಗಡೆ ಹೋದರು. ಏನಿಲ್ಲ, ಟೈಟಲ್ ಕಾರ್ಡ್ ಕಾಣ್ತಾ ಇದೆಯಲ್ಲ, ಎಂಡ್ ಕಾರ್ಡ್, ಇದಾದಮೇಲೆ ಕೂಡ ಒಂದಿಷ್ಟು ದೃಶ್ಯಗಳು ಬಂತು. ಇವರೆಲ್ಲ ಮಿಸ್ ಮಾಡಿಕೊಂಡ್ರು. ಒಂದಿಷ್ಟು ಮಂದಿ ಚಿತ್ರಮಂದಿರದ ಒಳಗಡೆ ಇದ್ದರು, ಆ ಮೂಲೆ ಈ ಮೂಲೆ ಅಂತ. ಅಷ್ಟೊಂದು ಮುಗೀತು ನೋಡಿ ಎಲ್ಲ, ಯಾವ ರೀತಿ ನರ್ತಕಿ ಚಿತ್ರಮಂದಿರ ಸೀಟ್ ಇದೆ ಅಂತ. ಸಿನಿಮಾ ಅಂತೂ ಎಕ್ಸಲೆಂಟ್. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಇದಲ್ಲ. ಬಾಲ್ಕನಿ ದರ 200, ಮಧ್ಯಮ ಸೆಕೆಂಡ್ ಕ್ಲಾಸ್ ಏನಿದೆ ಇದು 150. ಈ ನರ್ತಕಿಯಲ್ಲಿ ಕೇವಲ 2 ದರ್ಜೆ ಇರೋದು ನೋಡಿ. ಹಿರಿಯರೆಲ್ಲ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದರು ಕನ್ನಡದಲ್ಲಿ. ಡಬ್ಬಿಂಗ್ ಸಿನಿಮಾಗೆ ಪ್ರೇಕ್ಷಕರಿಲ್ಲ, ಬರಲ್ಲ ಅಂತ ಹೇಳ್ತಾರೆ. ಮತ್ತು ನರ್ತಕಿ ಬಂದಿರೋರು ಯಾರು? ಅತ್ಯುತ್ತಮ ಸಿನಿಮಾ ಬಂದರೆ ಕನ್ನಡದಲ್ಲೇ ನೋಡಬೇಕಂತ ಅನ್ಕೋತಾರೆ. ದುರಂಧರ್ ಸಿನಿಮಾವನ್ನು ಕನ್ನಡದಲ್ಲಿ ರಿಲೀಸ್ ಮಾಡಿ ಅಂತದ್ದು ಎಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಕೊಂಡ್ರು. ಯಾಕಂತ ಹೇಳಿದ್ರೆ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ, ರಾಷ್ಟ್ರಭಕ್ತಿ ಸಾರುವಂಥ ಸಿನಿಮಾ ಇದು. ಇವರೆಲ್ಲ ಈ 4 ಪ್ರದರ್ಶನಕ್ಕೆ ಬಂದಂಥ ಪ್ರೇಕ್ಷಕರು. 4 ಗಂಟೆಯ ಪ್ರದರ್ಶನ ನರ್ತಕಿ ಚಿತ್ರಮಂದಿರದಲ್ಲಿ. ಅದಿನ್ನು ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇನ್ನು ಕೂಡ ಅರ್ಧ ಗಂಟೆ ಇದೆಯಲ್ಲ, ಅರ್ಧ ಮುಕ್ಕಾಲು ಗಂಟೆ. ಹೀಗಾಗಿ ನಾನು ಚಿತ್ರಮಂದಿರ ಹೊರಗಡೆ ಬರುವವರೆಗೂ ಕೂಡ ಪ್ರೇಕ್ಷಕರು ಒಂದಿಷ್ಟು ಮಂದಿ ಇದ್ದರು ಅಲ್ಲಿ ಮುಂದಿನ ಪ್ರದರ್ಶನಕ್ಕಾಗಿ. ಅದನ್ನು ಕೂಡ ನೋಡ್ತಾ ಇದ್ದೀರ ನೀವು. ಅದೇನೇ ಇರಲಿ, ನಮ್ಮ ಸಿನಿಮಾ ರಾಷ್ಟ್ರೀಯತೆಯನ್ನು ಸಾರುವಂಥ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಈ ಸಿನಿಮಾವನ್ನು ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಲೇಬೇಕು. ಭಾರತದ ಒಂದು ತಾಕತ್ತು ಏನು, ಭಾರತದ ತಾಕತ್ತು ಏನು, ಶೌರ್ಯ ಏನು ಎಂಬುದನ್ನು ತಿಳಿಬೇಕಂತಾದರೆ ಪ್ರತಿಯೊಬ್ಬ ಭಾರತೀಯನು ದುರಂಧರ್ ಸಿನಿಮಾವನ್ನು ವೀಕ್ಷಣೆ ಮಾಡಲೇಬೇಕು. ಒಂದಿಷ್ಟು ಬಾಯಿಗೆ ಬಂದಾಗ ಏನೆಲ್ಲ ಮಾತಾಡ್ತಾರಲ್ಲ, ಅವರ ಯಾವುದೇ ಮಾತಿಗೆ ಕಿವಿಗೊಡಬೇಡಿ. ಭಾರತೀಯರಿಗೆ ಸಹಿಷ್ಣುತೆ ಹೇಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಈ ಸಿನಿಮಾ ಅದು ಕೇವಲ ಹಿಂದೂಗಳಿಗೆ ಆಗಲಿ ಅಥವಾ ಮುಸ್ಲಿಮರಿಗೆ ಆಗಲಿ ಅಲ್ಲ, ಅದು ಪ್ರತಿಯೊಬ್ಬ ಭಾರತೀಯನಿಗೆ. ಹಾಗೆ ನೋಡಲಿಕ್ಕೆ ಹೋದರೆ ಇಲ್ಲಿ ನಾಯಕ ನಟ ಅವರು ಸಿಖ್ ಕಮ್ಯುನಿಟಿ, ಸಿಂಗ್ ಅವರು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇರೋದು ಅದೆಲ್ಲ ಬರಲ್ಲ. ಇಲ್ಲಿ ಬರೋದು ಕೇವಲ ಭಾರತೀಯತೆ, ರಾಷ್ಟ್ರೀಯತೆ ಅಷ್ಟೇ. ಇದು ಹಿಂದೂ ಮುಸ್ಲಿಂ ಕಮ್ಯುನಲ್ ಮಾಡಲಿಕ್ಕೆ ಹೋಗ್ಬಿಡಿ ಸಿನಿಮಾವನ್ನು. ಇದು ಕಮ್ಯುನಲ್ ಅಲ್ಲ, ಇದು ನ್ಯಾಷನಲ್, ರಾಷ್ಟ್ರೀಯತೆ. ಇದು
ಭರ್ಜರಿಗೆ ಪ್ರದರ್ಶನವನ್ನು ಕಂಡು ಹೊಸ ದಾಖಲೆ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.